ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 2/11/2025 ನಡೆದಂತಹ ಕೆಸೆಟ್ ಪರೀಕ್ಷೆಯ ರಿವೈಸ್ಡ್ ಕೀ ಆನ್ಸರ್ಗಳನ್ನ ಏನು ಪ್ರಕಟ ಮಾಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಈ ಒಂದು ಪರೀಕ್ಷೆಯನ್ನು ದಿನಾಂಕ 2ರಂದು ಅಂದರೆ 2/11/2025 ನಡೆಸಲಾಗಿತ್ತು. ಹಾಗೆ ದಿನಾಂಕ 4/11/2025 ಕೀ ಉತ್ತರಗಳನ್ನ ಬಿಟ್ಟಿದ್ದರು. ಓಕೆ, ಸೊ ಈ ಬಿಟ್ಟಂಥ ಕೀ ಉತ್ತರಗಳಲ್ಲಿ ಏನಾದರೂ ಅಭ್ಯರ್ಥಿಗಳಿಗೆ ಆಕ್ಷೇಪಣೆಗಳು ಇದ್ದಲ್ಲಿ ದಿನಾಂಕ 6/11/2025 ಮಧ್ಯಾಹ್ನ 3 ಗಂಟೆವರೆಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಸಲ್ಲಿಸಿದರು. ಈಗ ಏನು ಮಾಡಿದ್ದಾರೆ, ಕೇವಲ 26 ವಿಷಯಗಳಿಗೆ ಒಂದು ರಿವೈಸ್ಡ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ. ಅಂದರೆ ಇನ್ನುಳಿದಂತಹ 7 ವಿಷಯಗಳಿಗೆ ಅಭ್ಯರ್ಥಿಗಳಿಂದ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳು ಬಂದಿಲ್ಲ. ಸೊ ಹಾಗಾಗಿ ಏನು ಈ ವಿಷಯಗಳಿಗೆ ದಿನಾಂಕ 4/11/2025 ಏನು ಕೀ ಆನ್ಸರ್ಗಳನ್ನ ಬಿಟ್ಟಿದ್ದರು ಅವೇ ಕೀ ಆನ್ಸರ್ಗಳು ಸಹ ಮುಂದುವರಿಯುತ್ತೆ. ಓಕೆ, ಸೊ ಹಾಗಾದರೆ ಈ 26 ಏನು ವಿಷಯಗಳು ಇದ್ದಾವೆ ನೋಡಿ, ಈ ವಿಷಯಗಳ ಕೀ ಉತ್ತರಗಳು ಅಥವಾ ರಿವೈಸ್ಡ್ ಕೀ ಆನ್ಸರ್ಗಳನ್ನ ಹೇಗೆ ನೋಡೋದು ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ KEA ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ ನೋಡಿ, KEA ಹೋಮ್ ಅಂಥೇಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಪ್ರವೇಶ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ಕಾಣ್ತಿರುವಂತಹ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂತ ಇದೆ 2025, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಏನು ಎರಡನೇ ಲಿಂಕ್ ಇದೆ ನೋಡಿ, ಕೆಸೆಟ್. ಓಕೆ, ಕೀ ಉತ್ತರಗಳು 12/11/2025, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಒಂದು 26 ವಿಷಯಗಳು ಏನಂತ ಹೇಳಿದೆ ಆ ಎಲ್ಲ ವಿಷಯಗಳು ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಓಕೆ, ಸೊ ಇದರಲ್ಲಿ ನಿಮ್ಮದು ಯಾವುದು ವಿಷಯ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕೀ ಉತ್ತರಗಳನ್ನ ನೋಡ್ಕೊಳ್ಬೋದು. ಇಲ್ಲಿ ಒಂದು ಜನರಲ್ ಸ್ಟಡೀಸ್ ಅಂತ ಇದೆ ನೋಡಿ, ಪೇಪರ್ 1, ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ಓಕೆ, ಒಂದು PDF ಡೌನ್ಲೋಡ್ ಆಗುತ್ತೆ ಈ ರೀತಿ. ಇಲ್ಲಿ ನೋಡ್ಬೋದು ನೀವು ದಿನಾಂಕ 4/11/2024, ಸಾರಿ ಇದು 25 ಆಗಬೇಕು. ಓಕೆ, ಸೊ 4ನೇ ತಾರೀಕು ಪ್ರಕಟಗೊಂಡ ಕೀ ಉತ್ತರಗಳು ಇವು, ಇಲಾಖೆಯಿಂದ ಪ್ರಕಟಗೊಂಡ ಕೀ ಉತ್ತರಗಳು. ಈಗ ಏನು ಅದನ್ನು ಪರಿಶೀಲನೆ ಮಾಡಿ ಮತ್ತೆ ರಿವೈಸ್ಡ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ. ಸೊ ಇಲ್ಲೇನು ಕಾಣ್ತಿದೆ ನಿಮಗೆ, ಇವು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ಗಳು. ಓಕೆ, ಸೊ ಅದರಲ್ಲಿ ಇವುಗಳು ಏನು ಪ್ರಶ್ನೆ ನಂಬರ್ಗಳು. ಓಕೆ, ಕ್ವಶನ್ ನಂಬರ್ಗಳು. ಸೊ ಈ ಒಂದು ಕ್ವಶನ್ ನಂಬರ್ಗಳಿಗೆ 1 ಅಥವಾ 2 ಅಂಥೇಳಿ ನಿಮಗೆ ಕೀ ಉತ್ತರಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನು ಗ್ರೇಸ್ ಅಂತ ಇದೆ ನೋಡಿ, ಈ ಗ್ರೇಸ್ ಅಂತ ಇದ್ದರೆ ಈ ಒಂದು ಪ್ರಶ್ನೆಗಳಲ್ಲಿ ಪ್ರಶ್ನೆನೇ ತಪ್ಪಾಗಿರ್ಬೋದು ಅಥವಾ ಅವರು ಕೊಟ್ಟಂಥ 4 ಉತ್ತರಗಳು ಸಹ ತಪ್ಪಾಗಿರ್ಬೋದು. ಸೊ ಹಾಗಾಗಿ ಏನು ಅಟೆಂಡ್ ಆಗಿರ್ತಾರೆ ನೋಡ್ರಿ ಎಕ್ಸಾಮ್ ಅಟೆಂಡ್ ಆಗಿ ಈ ಪ್ರಶ್ನೆಯನ್ನು ಅಟೆಂಡ್ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಈ ಗ್ರೇಸ್ ಅಂತ ಇರುವಂಥದ್ದು ಏನಿದೆ ಈ ಒಂದು ಪ್ರಶ್ನೆಗಳಿಗೆ ಎಲ್ಲರಿಗೂ ಸಹ ಮಾರ್ಕ್ಸ್ ಕೊಡ್ತಾರೆ ಅಂತ ಅರ್ಥ. ಓಕೆ, ಇಷ್ಟು ಈ ಒಂದು ಕೀ ಉತ್ತರಗಳ ಬಗ್ಗೆ ಮಾಹಿತಿಯಾಗಿತ್ತು. ಓಕೆ, ಸೊ ಬೇಕಾದರೆ ನೀವು ಈ ಜನರಲ್ ಪೇಪರ್ ಒಂದು ತೋರಿಸಿದೆ. ಸೊ ಇದರಲ್ಲಿ ನಿಮ್ಮದು ಯಾವುದಿದೆ ಅದನ್ನು ಸಹ ಸೆಲೆಕ್ಟ್ ಮಾಡಿಕೊಂಡು ಕೀ ಉತ್ತರಗಳನ್ನ ಈ ರೀತಿ ನೋಡ್ಕೊಳ್ಬೋದು. ಓಕೆ, ಸೊ ಇದುವರೆಗೂ ಈ ಒಂದು ಕೀ ಉತ್ತರಗಳ ಬಗ್ಗೆ ಅಥವಾ ರಿವೈಸ್ಡ್ ಕೀ ಆನ್ಸರ್ ಬಗ್ಗೆ ಮಾಹಿತಿಯಾಗಿತ್ತು. ನಿಮಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅದನ್ನು ಸಹ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.